ಆನೇಕಲ್ಲು, ಜಿಗಣಿ, ಚಂದಾಪುರ, ಅತ್ತಿಬೆಲೆ, ಹೆಬ್ಬಗೋಡಿ, ಜೊತೆಯಲ್ಲಿ ಬನ್ನೇರ್ಘಟ್ಟ, ಎಲೆಕ್ಟ್ರಾನಿಕ್ ಸಿಟಿ, ದೊಡ್ಡ ಬೊಮ್ಮಸಂದ್ರ ಸುತ್ತಮುತ್ತ ಎಲ್ಲಾದರೂ ಕೂಡ ಒಂದೊಳ್ಳೆ ಲೇಔಟ್ ಅನ್ನ ನೋಡ್ತಾ ಇದ್ರ ಅಂತಂದ್ರೆ, ಒಂದೊಳ್ಳೆ ಸೈಟ್ ಅನ್ನ ನೋಡ್ತಾ ಇದ್ರೆ ಈ ಲೇಔಟ್ ನಿಮಗೋಸ್ಕರ. ಬನ್ನಿ, ಕ್ಯಾಸಲ್ ಹೋಮ್ಸ್ ಅವರು ನಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಬೃಂದಾವನ್ ಎನ್ಕ್ಲೇವ್. BMRDA ಆ್ಯಂಡ್ STRR ಅಪ್ರೂವ್ಡ್ ಏಕತಾ ಲೇಔಟ್. ಸ್ನೇಹಿತರೆ, ಈ ಲ್ಯಾಂಡ್ ಎಲ್ಲಿ ಬರುತ್ತೆ ಅಂತ ನಿಮ್ಗೆ ಲೊಕೇಶನ್ ಹೇಳ್ತೀನಿ ಕೇಳಿ. ಜಿಗಣಿಯಿಂದ ಜಸ್ಟ್ ನಿಮಗೆ 5 ನಿಮಿಷ, ಆ್ಯಂಡ್ ನಿಮಗೆ ಈ ಕಡೆ ಬೊಮ್ಮಸಂದ್ರ ಮೆಟ್ರೋಗೆ ಹೋದರೆ 15 ನಿಮಿಷ ಇಲ್ಲಿಂದ, ಆ್ಯಂಡ್ ನೈಸ್ ರೋಡಿಂದ ನಿಮಗೆ 25 ನಿಮಿಷ. HCL, ಬಯೋಕಾನ್ ಮತ್ತು IT ಕಂಪ್ನೀಸ್ಗಳು ಆ್ಯಂಡ್ ನಿಮಗೆ ಮೆಕ್ಯಾನಿಕಲ್ ಕೆಲವು ಕಂಪ್ನೀಸ್ಗಳಿದ್ದಾವೆ. ಎಲ್ಲ ನಿಮ್ಗೆ ಇಲ್ಲಿಂದ ಜಸ್ಟ್ ಒಂದು 10 ನಿಮಿಷ ರೀಚ್ ಆಗ್ತದೆ. ಟೋಟಲ್ 3.25 ಎಕರೆಯಲ್ಲಿ ಮಾಡುವಂಥ ಲೇಔಟು ಟೋಟಲ್ 50 ಸೈಟ್ಸ್ ಬರುತ್ತೆ. ಅವೈಲೇಬಲ್ ನಿಮಗೆ 30-40 ಇದೆ, 30-50 ಇದೆ. ಹಾಗೆ ನಮಗೆ ತಗೊಳಕ್ಕೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು 30-30 ಇದೆ ನಿಮಗೆ, ಆ್ಯಂಡ್ ನಿಮಗೆ 20-40 ಸಿಗುತ್ತೆ. ಸರ್, ಈಗ ಸೈಟ್ ಅಂತ ಬಂದಾಗ ನಿಮಗೆ ಬೌಂಡ್ರಿ ಲೈನ್ಸ್ ಆಗಿರ್ಬೋದು, ನಿಮಗೆ ಮಾರ್ಕಿಂಗ್ ಆಗಿರ್ಬೋದು, ನಿಮ್ಗೆ ಯಾವ ಸೈಟು ಮೆಜರ್ಮೆಂಟು ಎಲ್ಲ ನಿಮಗೆ ಇಲ್ಲಿ ಬಂದಿರುತ್ತೆ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಷನ್ ಜೊತೆ. ಆಲ್ರೆಡಿ ತಮ್ಮನೇಲೆ ನೋಡಿದ್ದೀರಾ, ಹೈಲೈಟಲ್ಲಿ ಕೂಡ ನೋಡಿದ್ದೀರಾ ವೀಕ್ಷಕರೇ. ಯಾವ್ಯಾವ ಊರುಗಳ ಹೆಸರು ತೊಗೊಂಡೆ, ಊರಂದರೆ ಲೋಕಲ್ ಏರಿಯಾಗಳ ಹೆಸರು ತೊಗೊಂಡೆ. ಅದು ಸುತ್ತಮುತ್ತಲು ಯಾರೂ ಕೂಡ ಒಂದು ಒಳ್ಳೆ ಸೈಟ್ ನೋಡ್ತಾ ಇದ್ರೆ ಡೆಫಿನೆಟ್ಲಿ ಒಂದು ಒಳ್ಳೆ ವರ್ದಿ ಸೈಟ್ ಅಂತ ಹೇಳ್ಬೋದು. ದಯವಿಟ್ಟು ಬಿಟ್ಕೊಳ್ಳೋಕೆ ಹೋಗ್ಬಿಡಿ, ಯಾಕಂತಂದರೆ ಹೊಸ್ದಾಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ. ಯಾವಾಗ ಹೊಸ್ದಾಗಿ ಮಾಡ್ತಾರೆ ಅವಾಗ ಒಳ್ಳೆ ಬೆಲೆಯಲ್ಲಿ ಸಿಗುತ್ತೆ. ಯಾವಾಗ ರೀಸೇಲ್ ಆಗಕ್ಕೆ ಹೋಗುತ್ತೆ ಆಮೇಲೆ ನಿಧಾನಕ್ಕೆ ಬೆಲೆಗಳು ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಇವಾಗಂತೂ ನಮ್ಮ ಭಾರತದಲ್ಲಿ ಸೈಟ್ ಬೆಲೆ, ಬಂಗಾರದ ಬೆಲೆ ಅದು ಎಷ್ಟು ಬೇಗ ಹೋಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಇವತ್ತು ಕೂಡ ಇದೇ ರೀತಿಯಲ್ಲಿ ಒಂದು ಒಳ್ಳೆ ಲೇಔಟನ್ನು ನಮ್ಮ ಕ್ಯಾಸಲ್ ಹೋಮ್ಸ್ ಅವ್ರು ತೊಗೊಂಬಂದಿದ್ದಾರೆ. ಆ್ಯಂಡ್ ಕ್ಯಾಸಲ್ ಹೋಮ್ಸ್ ಕಡೆಯಿಂದ ರಂಜಿತ್ ಸರ್ ಇಲ್ಲೇ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸರ್, ಇವಾಗ ನಿಮ್ಮ ಜೊತೆ ತುಂಬಾ ವಿಡಿಯೋ ಮಾಡಿದ್ದೀನಿ. ನಮ್ಮ ವೀಕ್ಷಕರಿಗೆ ನೀವೇನು ಹೊಸಬ್ರಲ್ಲ, ಆದ್ರೆ ನೀವು ಮಾಡಿರೋದೆಲ್ಲ ನೆಲಮಂಗಲ ಕಡೆ. ಅದೇನು ಇಮಿಡಿಯೇಟ್ಲಿ ಸಡನ್ ಚೇಂಜ್ ಆನೇಕಲ್ ಕಡೆ ಬಂದ್ಬಿಟ್ಟಿದ್ದೀರಾ? ಈ ಕಡೆ ಅಂತಂದ್ರೆ IT-BT ಹಬ್ ತುಂಬಾ ಇದೆ. ಸರಿ. ಅಂಡ್ ಇಲ್ಲಿ ತುಂಬಾ ಫಾಸ್ಟ್, ನಮಗೆ ಮೂವ್ಮೆಂಟ್ ಫಾಸ್ಟ್ ಇದೆ ಕಂಪೇರ್ ಟು ಆ ಸೈಡ್. ನಮ್ಗೆ ಇಲ್ಲಿ IT ಹಬ್ ಇರೋದ್ರಿಂದ, ಮೆಟ್ರೋ ಸ್ಟೇಷನ್ ತುಂಬಾ ಹತ್ರ ಇರೋದ್ರಿಂದ, ಅಂಡ್ ಸಿಟಿ ನಿಮ್ಗೆ ಇಲ್ಲಿ ಬಹಳ ಬೇಗ ಗ್ರೋ ಆಗ್ತದೆ. ಅದಕ್ಕೋಸ್ಕರ ಎಲ್ಲ ಈ ಕಡೆ ಮೂವ್ ಆಗ್ತಿರೋದ್ರಿಂದ ಸೊ ಮೇಜರ್ ನಮ್ಗೆ ಇವಾಗ ಈ ಕಡೆ ರಿಯಲ್ ಎಸ್ಟೇಟ್ ಆಕ್ಚುಲಿ ಚೆನ್ನಾಗಿದೆ ಅಂತ ಹೇಳ್ತೀರಾ. ಬಟ್ ಇನ್ನು ನಿಮ್ದು ಕ್ಯಾಸಲ್ ಹೋಮ್ಸ್ ಹೆಸರಾಗಿರೋದು ಏನಂತಂದ್ರೆ, ನೀವು ಅಫೋರ್ಡೆಬಲ್ ರೇಟ್ ಅಲ್ಲಿ ತಗೊಂಡ್ಬರ್ತೀರಾ. ಓಕೆ, ಕಮ್ಮಿ ರೇಟ್ 1000, 2000, 3000 ರೂಪಾಯಿಗೆಲ್ಲ ತಗೊಂಡ್ಬಂದಿದ್ದೀರಾ. ಸೊ ಜನ ಏನ್ ಅನ್ಕೊಬಹುದು ಅಂತಂದ್ರೆ, ಇದೇನು ಈ ಕಡೆ ಬಂದ್ಬಿಟ್ಟಿದ್ದಾರೆ, ರೇಟ್ ಜಾಸ್ತಿ ಆಗ್ಬಿಡುತ್ತೆ ಏನೋ ಅಂತ ಹೇಳ್ತಾ ಇದ್ದಾರೆ. ಸೊ ಇಸ್ ದಿಸ್ ಆಲ್ಸೋ ಅಫೋರ್ಡೆಬಲ್? ಒಳ್ಳೆ ರೇಟ್ ಅಲ್ಲಿ 100% ಸರ್. ಯಾಕೆ ಅಂತಂದ್ರೆ ಇಲ್ಲಿ ನಿಮಗೆ ಮೆಟ್ರೋ ವೆರಿ ನಿಯರ್, ನಿಮ್ಗೆ 15 ನಿಮಿಷದಲ್ಲಿ ಮೆಟ್ರೋ ರೀಚ್ ಆಗ್ಬಿಡ್ತೀರಾ. ಸರಿ. ಆಲ್ರೆಡಿ ನಿಮ್ಗೆ ಫೆಸಿಲಿಟಿ ಇದೆ ಇಲ್ಲಿ. ಎಕ್ಸಿಸ್ಟಿಂಗ್ ನಿಮ್ಗೆ IT-BT ಹಬ್ಗಳಿದಾವೆ. ಓಕೆ. ಎಕ್ಸಿಸ್ಟಿಂಗ್ ಹಾಸ್ಪಿಟಲ್ ಇದೆ ಇಲ್ಲಿ. ಓಕೆ. ಎಕ್ಸಿಸ್ಟಿಂಗ್ ನಿಮ್ಗೆ ಸಿಟಿ, ನೀವು ಜಸ್ಟ್ ಒಂದು 10 ನಿಮಿಷನೂ ಇಲ್ಲ ಹೋದ್ರೆ ನಿಮ್ಗೆ ಕಂಪ್ಲೀಟ್ಲಿ ಸಿಟಿ ಸಿಗುತ್ತೆ. ಸಿಗುತ್ತಾ? ಹಾಗಾದ್ರೆ ನಮ್ಗೊಂದು ಅಕ್ಯುರೇಟ್ ಕೊಡಿ. ನಾವ್ ಎಲ್ಲಿದ್ದೀವಿ, ನಾವು ಎಷ್ಟೆಷ್ಟು ನಿಮಿಷದಲ್ಲಿ ಅಥವಾ ಎಷ್ಟು ಕಿಲೋಮೀಟರ್ಗೆ ಎಲ್ಲಿಗೆ ರೀಚ್ ಆಗ್ಬೋದು, ನಾವು ಅದನ್ನ ಹೇಳಿ ಸರ್. ಸರ್, ನಿಮಗೆ ಮೇಜರ್ ಹೇಳಬೇಕು ಅಂತಂದ್ರೆ ನಮ್ಗೆ ಬೇಕಾಗಿರೋದು ಸ್ಕೂಲ್ ಕಾಲೇಜಸ್. ಹೌದು. 5ರಿಂದ 10 ನಿಮಿಷಕ್ಕೆ ನಿಮಗೆ ಸ್ಕೂಲ್ ಕಾಲೇಜಸ್ ರೀಚ್ ಆಗ್ಬೋದು ಹತ್ರದಲ್ಲೇ. ಓಕೆ. ಅಂಡ್ ನಿಮ್ಗೆ ಈಗ ಈ ನಾರಾಯಣ ಹಾರ್ಟ್ ಹಾಸ್ಪಿಟಲ್ ಆಗಿರ್ಬೋದು, ಐ ಹಾಸ್ಪಿಟಲ್ ಆಗಿರ್ಬೋದು, ಜಯದೇವ ಹಾಸ್ಪಿಟಲ್ ಆಗಿರ್ಬೋದು, ಏನೊಂದು 15-20 ನಿಮಿಷ ರೀಚ್ ಆಗ್ಬಿಡ್ತೀರಾ. ತುಂಬಾ ಹತ್ರದಲ್ಲಿ ಇದೆಯಾ? ತುಂಬಾ ಹತ್ರದಲ್ಲಿ. ಸರ್, ನೀವು IT ಅಂತ ಹೇಳಿದ್ರಿ ನೋಡಿ. IT ಅಂತ ಬಂದಾಗ ನಮಗೆ ಇನ್ಫೋಸಿಸ್ ಬರುತ್ತೆ, IBM ಬರುತ್ತೆ, ವಿಪ್ರೋ ಬರುತ್ತೆ. ಇಲ್ಲಿಗೆ ಹೋಗ್ಬೇಕು ಅಂದ್ರೆ ಟೈಮ್ ಎಷ್ಟು ತಗೊಳ್ಬಹುದು?
ಹೌದು ಒಂದು 25 ನಿಮಿಷದಲ್ಲಿ ನೀವು ರೀಚ್ ಆಗ್ಬಿಡ್ತೀರಾ. ಅಂಡ್ ಮೇಜರ್ಲಿ ನಿಮಗೆ ಇಲ್ಲಿ ಜಿಗಣಿ ಸರ್ಕಲ್ ಇದೆ ಅಲ್ವಾ, ಹೌದು ಅಲ್ಲಿಂದ ಒಂದು 5 ಮಿನಿಟ್ಸ್ ಅಲ್ಲಿ ನಿಮಗೆ ITBT ಕಂಪನಿಗಳಿದಾವೆ ಆಲ್ರೆಡಿ. ಹೌದು ಕರೆಕ್ಟ್. ಎಲ್ ಆಗಿರ್ಬೋದು, ಬೈಕಾನ್ಸ್ ಗಳಾಗಿರ್ಬೋದು, ಫನಕ್ ಇಂಡಿಯಾ ಆಗಿರ್ಬೋದು, ಎಲ್ಲ ದೊಡ್ಡ ದೊಡ್ಡ MNC ಕಂಪನಿಗಳು ಇರೋದು ಹತ್ರದಲ್ಲೇ ಇರೋದು. ಹತ್ರದಲ್ಲಿ ಏನೊಂದು 15 ನಿಮಿಷ ಇಲ್ಲ ಇಲ್ಲಿಂದ. ಓಕೆ, ಈ ಬೃಂದಾವನ್ ಎನ್ಕ್ಲೇವ್ ಎಕ್ಸಾಕ್ಟ್ ಆಗಿ ಯಾವ ಲೊಕೇಶನ್ ಬರುತ್ತೆ? ಎನಿ ಲ್ಯಾಂಡ್ ಮಾರ್ಕ್ ಹೇಳ್ಬೋದಾ ನಮಗೆ? ಸರ್ ನಿಮಗೆ ಲ್ಯಾಂಡ್ ಮಾರ್ಕ್ ಅಂದ್ರೆ ಇಲ್ಲಿಂದ ನಿಮಗೆ 10 ನಿಮಿಷದಲ್ಲಿ ಕ್ರಿಕೆಟ್ ಸ್ಟೇಡಿಯಂ ಸಿಗುತ್ತೆ ನಿಮಗೆ. ಯಾವ ಕ್ರಿಕೆಟ್ ಸ್ಟೇಡಿಯಂ? ನಿಮಗೆ ವಿಶ್ವದಲ್ಲೇ 3ನೇದು ಕ್ರಿಕೆಟ್ ಸ್ಟೇಡಿಯಂ ಸಿಗುತ್ತೆ, ವಿಚ್ ಇಸ್ 1 ಲಕ್ಷ ಜನ ಕೂತ್ಕೊಳ್ಳೋ ಕೆಪಾಸಿಟಿ ಇರುವಂತ ಕ್ರಿಕೆಟ್ ಸ್ಟೇಡಿಯಂ ಇಲ್ಲಿ 10 ನಿಮಿಷದಲ್ಲಿ ಆಗ್ತದೆ. ಅನೌನ್ಸ್ ಆಗಿದೆ, ಅನೌನ್ಸ್ ಗವರ್ಮೆಂಟ್ ಕಡೆಯಿಂದ ಅನೌನ್ಸ್ ಆಗಿದೆ, ಸ್ಟಾರ್ಟ್ ಮಾಡಿದ್ದಾರೆ ಕೆಲಸ ಎಲ್ಲ. ಆದಷ್ಟು ಬೇಗ ಅದು ರೆಡಿ ಆಗುತ್ತೆ. ಅದು ರೆಡಿ ಆಗುತ್ತೆ. ಏನು ಮೆಟ್ರೋ ಕನೆಕ್ಷನ್ ಇದೆಯಾ ಸರ್ ಇಲ್ಲಿ? ಮೆಟ್ರೋ ಕನೆಕ್ಷನ್ 100% ಸರ್. ಇವಾಗ ನಿಮಗೆ ಯೆಲ್ಲೋ ಲೈನ್ಸ್ ನಿಮಗೆ ಮೆಟ್ರೋ ಯೆಲ್ಲೋ ಲೈನ್ಸ್ ಇಲ್ಲಿ ಜಸ್ಟ್ ನಿಮಗೆ 3 ನಿಮಿಷದಲ್ಲಿ ರೆಡಿ ಆಗ್ತದೆ. ಜಸ್ಟ್ 3 ಮಿನಿಟ್ಸ್ ಅಷ್ಟೇ ಎಲ್ಲೋ ಲೈನ್ ರೀಚ್ ಆಗ್ಬೋದು ನಾವು 100%. ಒಂದ್ಸತಿ ಮೆಟ್ರೋ ರೀಚ್ ಆಗ್ಬಿಟ್ರೆ ಆಲ್ಮೋಸ್ಟ್ ಇಡೀ ಬೆಂಗಳೂರು ಸುತ್ತ. ಹೌದು, ಅದಕ್ಕೆ ನಿಮ್ಗೆ ಸರೌಂಡಿಂಗ್ ಕಂಪ್ಲೀಟ್ ಅದೇ ಬರೋದು. ಅದೇ ಅಂತ ಹೇಳ್ತೀರಾ? ಹೌದು. ಸರಿ, ಇನ್ನು ಕನೆಕ್ಟಿವಿಟಿ ಅಂತ ಬಂದಾಗ ನಮಗೆ ನೈಸ್ ಕನೆಕ್ಷನ್ ಇರ್ಬೋದು, ಜಿಗಣಿ, ಅತ್ತಿಬೆಲೆ, ಇಲ್ಲೆಲ್ಲ ಹೋಗೋದಕ್ಕೆ ಟೈಮ್ ಎಷ್ಟಾಗುತ್ತೆ ಸರ್? ನಿಮಗೆ ನೈಸ್ ಕನೆಕ್ಷನ್ ಅಂತಂದ್ರೆ ನಿಮಗೆ ಇಲ್ಲಿಂದ ಒಂದು 20 ನಿಮಿಷ ನೈಸ್ ರೋಡ್ 20 ಮಿನಿಟ್ಸ್ ಅಲ್ಲೇ 20 ಮಿನಿಟ್ಸ್ ರೀಚ್ ಆಗ್ಬಿಡ್ತೀರಾ. ಅಂಡ್ ನಿಮಗೆ ಅತ್ತಿಬೆಲೆ ನಿಮಗೆ ಜಾಸ್ತಿ ಇರಲ್ಲ, ಒಂದು ಇಲ್ಲಿಂದ ಒಂದು 20-25 ನಿಮಿಷ. ಎಲೆಕ್ಟ್ರಾನಿಕ್ ಸಿಟಿ ಇಂದ 20-25 ನಿಮಿಷ. ಎಲೆಕ್ಟ್ರಾನಿಕ್ ಸಿಟಿ 25 ನಿಮಿಷಕ್ಕೆ ಹೋಗೋದಾ? ಅಷ್ಟೇ ರೀಚ್ ಆಗ್ಬೋದು ನೀವು. ಅದೇ ಮೇನ್ ಅಲ್ವಾ ಸರ್ ಇವಾಗ? ಅದೇ ಮೇನ್. ಅದೇ ನಿಮಗೆ ಏನು ಮೆಟ್ರೋ ಇದೆ, ಎಲೆಕ್ಟ್ರಾನಿಕ್ ಸಿಟಿ ಅಲ್ವಾ? ಸೂಪರ್. ಇನ್ನ ಲೀಗಲ್ ಅಂತ ಬಂದಾಗ ಸೊ ಇದು ಏನ್ ಬರುತ್ತೆ, ಯಾವ ಖಾತಾ ಬರುತ್ತೆ, ಅಪ್ರೂವಲ್ ಏನಾದ್ರು ಇದೆಯಾ ಸರ್? ಎಕ್ಸಾಕ್ಟ್ಲಿ ಸರ್, ಮಾಡಿ ಇದೆ ನಿಮಗೆ. STR ಅಪ್ರೂವಲ್ ಇದೆ. STR ಅಪ್ರೂವಲ್ ಸ್ಪೆಷಲ್ ಅಪ್ರೂವಲ್ ಕೊಡ್ತಿದ್ದಾರೆ. ನಾನು ಇನ್ನು ಕೇಳಿರಲಿಲ್ಲ, ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ. ಮಾಡಿ STR ಅಪ್ರೂವಲ್ ಎರಡು ಅಪ್ರೂವಲ್ ಇದೆ ಇವಾಗ. ಓಕೆ, ಆಮೇಲೆ ಖಾತಾ ಯಾವ್ದು ಕೊಡ್ತಾ ಇದ್ರೆ? ಇದು ಇಂಡಿವಿಜುವಲ್ ಖಾತಾ ಇದೆ. ಇಂಡಿವಿಜುವಲ್ ಖಾತಾ. ಸೊ ಪ್ರತಿಯೊಂದು ಸೈಟ್ಗೂ ಕೂಡ ಅದರದೇ ಆದಂತ ಖಾತಾ ಬರುತ್ತೆ. ಹೌದು. ಓಕೆ ಸರ್, ಟೋಟಲ್ ಎಷ್ಟು ಎಕರೆಯಲ್ಲಿ ಮಾಡಿರಂತ? ಇದು ಟೋಟಲ್ 3.4 ಎಕರೆ ಸರ್. 3.4 ಎಕರೆ. ಹೌದು. ಎಷ್ಟು ಸೈಟ್ಸ್ ಗಳು ಅವೈಲೇಬಲ್ ಇದೆ? 50 ಸೈಟ್ಸ್ ಅವೈಲೇಬಲ್ ಇದೆ. 50ರಲ್ಲಿ ಅವೈಲೇಬಲ್ ಇರೋದಷ್ಟು ಸೇಲ್ ಏನಾದ್ರು ಬುಕಿಂಗ್ ಏನಾದ್ರು ಆಗಿದೆಯಾ ಸರ್? ಇವಾಗ ರೀಸೆಂಟ್ಲಿ ನಮ್ದು 2 ಸೈಟ್ ಸೇಲ್ ಆಗಿದೆ ಅಷ್ಟೇ. ಈಗ ಎಲ್ಲ ನಾವು ಹೋಲ್ಡ್ ಮಾಡ್ಕೊಂಡಿದ್ವಿ. ಓಕೆ. ಸೊ ಈಗ ನಿಮ್ಮ ಆಲ್ರೆಡಿ ಪ್ರೇಕ್ಷಕರು ಬಂದಾಗ ಕಂಪ್ಲೀಟ್ ಆಗಿ ನಾವೀಗ ಸೇಲ್ಗೆ ಲಾಂಚ್ ನಾವೀಗ ನೆಕ್ಸ್ಟ್ ಮಂತ್ ಮಾಡ್ತಾ ಇರೋದು. ಸೊ ಅದರೊಳಗೆ ಒಂದು 15 ಬುಕಿಂಗ್ ಆಗಬೇಕು ಅಂತ. ಒಳ್ಳೆ ಆಪರ್ಚುನಿಟಿ ಇದು ಅಲ್ವಾ? ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ನಮಗಿಷ್ಟದ ಡೈಮೆನ್ಷನ್ ಬೇಕು, ನಮಗಿಷ್ಟದ ಫೇಸಿಂಗ್ ಬೇಕು, ಅಂಡ್ ನ್ಯೂಮರಾಲಜಿ ನೋಡೋರು ನಮಗಿಷ್ಟದ ನಂಬರ್ ಬೇಕು ಅಂತ ಕೇಳ್ತಾ ಇರ್ತೀರಾ. ಸೊ ಅಂತವ್ರೆಲ್ಲರೂ ಕೂಡ ಲಾಂಚ್ ಆಗೋದ್ರ ಒಳಗಡೆ ನಾವು ವಿಡಿಯೋ ಮಾಡ್ತಾ ಇರೋದ್ರಿಂದ ಬಂದ್ರೆ ಸಿಗುತ್ತೆ. ಓನ್ಲಿ 10 ಸೈಟ್ ಮಾತ್ರ. ಮತ್ತೆ ಸ್ವಲ್ಪ ಜಾಸ್ತಿ ಆಗುತ್ತೆ, ನಿಮ್ಗೆ ಗೊತ್ತು. ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇವಾಗ ಲಾಂಚಿಂಗ್ ಪ್ರೈಸ್ ಆಗಿ ಮಾತ್ರ ರೇಟ್ ಕೊಡ್ತಾ ಇದ್ದೀರಾ ಸರ್. ಈಗ ಡೈಮೆನ್ಷನ್, ಫೇಸಿಂಗ್ ಏನೇನು ಸಿಗುತ್ತೆ, ಯಾವ್ದು ಸಿಗುತ್ತೆ ಸರ್? ನಿಮ್ಗೆ 30-40 ಇದೆ. ಅದು ಮೇಜರ್ಲಿ ನಾವು ಎಲ್ಲರೂ ಮನೆ ಕಟ್ಟಕ್ಕೆ ಬೇಕಾಗಿರೋದು 30-40 ನೋಡೋದ್ರಿಂದ 30-40 ಕೊಟ್ಟಿದ್ದೀವಿ. 40-40 ಇದೆ, 30-50 ಇದೆ, ಅಂಡ್ 30-30 ಇದೆ, ಅಂಡ್ 20-40 ಇದೆ. 20-40 ಸಿಗುತ್ತಾ? ಹೌದು. ಚಿಕ್ಕ ಸೈಟು ಸಿಗುತ್ತೆ, ದೊಡ್ಡ ಸೈಟು ಸಿಗುತ್ತೆ. ಇವಾಗ ಬಂದ್ರೆ ಫೇಸಿಂಗ್ ಅಂತ ಬಂದಾಗ ಈಸ್ಟ್ ಫೇಸಿಂಗ್ ಇದೆ, ವೆಸ್ಟ್ ಇದೆ, ನಿಮ್ಗೆ ನಾರ್ತ್ ಇದೆ, ಸೌತ್ ಇದೆ, ಎಲ್ಲ ಸಿಗುತ್ತೆ. ಇನ್ನೊಂದು ಇಲ್ಲಿ ನೋಡಿದಾಗ ನೀವು ಹೇಳಿದ್ರಿ ಕಾರ್ನರ್, ಸೊ ತುಂಬಾನೇ ಕಾರ್ನರ್ ಸಿಗುತ್ತೆ, ಅನ್ಲಿಮಿಟೆಡ್ ಕಾರ್ನರ್ ಸಿಗುತ್ತೆ ವೀಕ್ಷಕರೇ. ನನ್ನ ಪ್ರಕಾರ ಆಲ್ಮೋಸ್ಟ್ 10+ ಕಾರ್ನರ್ ಸಿಗ್ಬೋದು ಅನ್ಕೊಂತೀನಿ ಅಲ್ವಾ? ಸೊ ದಯವಿಟ್ಟು ಕಾರ್ನರ್ ಸೈಟು ಬೇಗ ಸೋಲ್ಡ್ ಔಟ್ ಆಗ್ಬಿಡುತ್ತೆ, ದಯವಿಟ್ಟು ಬರೋದನ್ನ ಮರಿಬೇಡಿ. ಸರಿ, ಇವಾಗ ನಮ್ಗೊಂದು ಕೆಲಸ ಮಾಡಿ, ಜಸ್ಟ್ ಒಂದು ಸೈಟ್ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಯಾವ ತರ ಫಾರ್ಮ್ ಆಗಿದೆ, ಅಮ್ಯುನಿಟೀಸ್ ಏನೇನು ಕೊಡ್ತಾ ಇದ್ರು ಒಂಚೂರು ನೋಡ್ಕೊಂಡ್ ಬರೋಣ ಹಾಗಾದ್ರೆ. ಸೊ ಬನ್ನಿ ವೀಕ್ಷಕರೇ, ಮೊದಲೇದಾಗಿ ನಾನು ಕೇಳ್ತಾ ಇರುವಂಥದ್ದು, ಈಗ ಒಂದು ಸೈಟ್ ಅಂತ ಬಂದಾಗ ಏನೇನು ಪ್ರೊವೈಡ್ ಮಾಡ್ತೀರಾ ಸರ್ ಇಲ್ಲಿ? ಸರ್ ಸೈಟ್ ಅಂತ ಬಂದಾಗ ನಿಮ್ಗೆ ನೋಡಿ CC ರೋಡ್ ಕೊಟ್ಟಿದ್ದೀವಿ ನಾವು. 30 ಫೀಟ್ CC ರೋಡ್ ಇದೆ. ಓಕೆ. ಈಗ ಸೈಟ್ಗಳಲ್ಲಿ ಕೆಲಸ ಮಾಡಬೇಕು, ನಾಳೆ ಕನ್ಸ್ಟ್ರಕ್ಷನ್ ಮಾಡಬೇಕು, ರ್ಯಾಂಪ್ ಕೊಟ್ಟಿದ್ದೀವಿ. ರ್ಯಾಂಪ್ ಮಾಡ್ಬಿಟ್ಟಿದ್ದೀವಿ ಆಲ್ರೆಡಿ. ಒಳಗೆ ಹೋಗ್ಬಿಟ್ಟು ವೆಹಿಕಲ್ ಎಲ್ಲ ಹೋಗಕ್ಕೆ ನಿಮ್ಗೆ ಈಸಿ ಆಗುತ್ತೆ. ಅಂಡ್ ನಿಮಗೆ ಪ್ಲಾಂಟೇಶನ್ ಕೊಟ್ಟಿದ್ದೀವಿ, ಪ್ಲಾಂಟರ್ ಬಾಕ್ಸ್ 100% ಪ್ಲಾಂಟರ್ ಬಾಕ್ಸ್ ಕೊಟ್ಟಿದ್ದೀವಿ. ನಮ್ಮ ಸೈಟ್ ಒಳಗಡೆ ನಾವು ಗಿಡ ನೆಟ್ಕೋಬೇಕಂತ ಇಲ್ಲ, ಎಲ್ಲ ಇದೆ, ಎಲ್ಲ ಹೊರಗಡೆ ಇದೆ. ಅದು ಬಿಟ್ಟು ನಿಮಗೆ ವಾಕಿಂಗ್ ಟ್ರ್ಯಾಕ್ ಕೊಟ್ಟಿದ್ದೀವಿ. ವಾಕಿಂಗ್ ಟ್ರ್ಯಾಕ್ ಬ್ಯೂಟಿಫುಲ್ ಆಗಿ ವಾಕಿಂಗ್ ಟ್ರ್ಯಾಕ್ ಇದೆ. ಅದು ಬಿಟ್ಟು ನೋಡಿ ನಿಮಗೆ ಎಲ್ಲೋ ವೈರ್ ಕಾಣುತ್ತೆ ನೋಡಿ, ಕಂಪ್ಲೀಟ್ಲಿ ಕನ್ಸೀಲ್ಡ್ ಒಳಗಿದೆ. ಸೊ ಎಲ್ಲ ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ. ಓಕೆ. ಅಂಡ್ ಇದೇನು ಏನೇನೋ ಬಾರ್ಡರ್ಸ್ ಎಲ್ಲ ಹಾಕ್ಬಿಟ್ಟಿದ್ರಲ್ಲ ಕಂಪ್ಲೀಟ್ ಆಗಿ? ಬೌಂಡ್ರಿ ಹಾಕಿಲ್ಲ ಅಂತಂದ್ರೆ ನಮ್ಮ ಗ್ರಾಹಕರು ಏನ್ ಕೇಳ್ತಾರೆ, ಸರ್ ನಮ್ಗೆ ಎಲ್ಲಿಂದ ಎಲ್ಲಿಗೆ ಬರುತ್ತೆ ಮೆಜರ್ ಮಾಡಿ, ಅದೆಲ್ಲ ಕಿರಿಕಿರಿ ಇರುತ್ತೆ. ಸರಿ, ಅದು ತಲೆನೋವು ಬೇಡ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ಲಿ ನಾವು ಬೌಂಡ್ರಿ ಹಾಕ್ಬಿಟ್ಟಿದ್ವಿ. ಕಂಪ್ಲೀಟ್ ಬಾರ್ಡರ್ ಹಾಕ್ಬಿಟ್ಟಿದ್ದೀರಾ? ಸೊ ಪ್ರತಿಯೊಂದು ಕೂಡ ನೀವೇ ಮೆಜರ್ ಮಾಡಿ ಬಾರ್ಡರ್ ಹಾಕ್ಬಿಟ್ಟಿದ್ದೀರಾ? 100% ಕರೆಕ್ಟ್. ಸೊ ನಮಗೆ ಮೆಜರ್ಮೆಂಟ್ ಎಲ್ಲ ಬೇಡ ತಲೆ ಬಿಸಿನೇ ಬೇಡ ಅಂತ ಹೇಳ್ತೀರಾ. ಸೊ ಇಲ್ಲಿ 30 ಫೀಟ್ CC ರೋಡ್, ಪ್ಲಾಂಟರ್ ಬಾಕ್ಸ್. ವಾಟ್ ಅಬೌಟ್ ವಾಟರ್ ಅಂಡ್ ಪವರ್ ಇದಕ್ಕೆ ಕನೆಕ್ಷನ್? 100% ನೀವು ನೋಡಿರ್ಬೋದು, ವಾಟರ್ ಕನೆಕ್ಷನ್ ಕೊಟ್ಟಿದ್ದೀವಿ, ಪವರ್ ಕನೆಕ್ಷನ್ ಇದೆ, ಎಲ್ಲ ಅಂಡರ್ಗ್ರೌಂಡ್ ಆಗಿರೋದು, ನಿಮ್ಗೆ ಏನು ಹೊರಗಡೆ ಕಾಣಲ್ಲ. ಹೌದಾ? STP ಇದೆ, ಎವ್ರಿಥಿಂಗ್ ಇಸ್ ಅಂಡರ್ಗ್ರೌಂಡ್. ಎಲ್ಲ ಅಂಡರ್ಗ್ರೌಂಡ್. ಬನ್ನಿ ಸರ್ ಒಳಗಡೆ ಓಡಾಡಿ ನೋಡಿ. ಎಲೆಕ್ಟ್ರಿಕ್ ಬಾಕ್ಸ್ ನಿಮಗೆ. ಸೊ ಇದು ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿನ? ಹೌದು. ಓಕೆ. ಪವರ್ ಬಾಕ್ಸ್. ಸೊ ಪ್ರತಿಯೊಂದಕ್ಕೂ ಕೂಡ ಅದ್ರ ಔಟ್ಲೆಟ್ ಬಿಟ್ಟಿರ್ತೀರಾ ನೀವು? ಹೌದು. ಸೊ ನೋಡಿ ವೀಕ್ಷಕರೇ, ಸಾಯಿಲ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇದು ಬ್ಲ್ಯಾಕ್ ಕಲರ್ದೇನು ಇದು ಸರ್? ಇದು ಪೈಪ್ ಇಲ್ಲಿ ಬಿಟ್ಟಿದ್ದೀರಲ್ಲ, ಬ್ಲ್ಯಾಕ್ ಪೈಪ್, ಇದು ಎಲೆಕ್ಟ್ರಿಸಿಟಿ ಸರ್. ಎಲೆಕ್ಟ್ರಿಸಿಟಿನ? ಈ ಔಟ್ಲೆಟ್ ಏನಿದು? ಇದು STP. ಹೌದು. ಆಮೇಲೆ ನೀರಿಂದ ಎಲ್ಲಿದೆ?
ನೀರಿಂದ ಆ ಕಡೆ ಇದೆ ನೋಡಿ ಸರ್. ಈ ಕಡೆ ಇದೆಯಾ? ಸೊ ಇದು ನೀರಿಂದು. ಹೌದು. ಇದು ಬೌಂಡ್ರಿ ಕಲ್ಲ ಸರ್ ಇದು? ಹಾಂ, ಬೌಂಡ್ರಿ ಕಲ್ ಸರ್ ಅದು. ಫಸ್ಟ್ ಟೈಮ್ ಸರ್ ಈ ಥರ ಒಂದು ಒಳ್ಳೆ ಬೌಂಡ್ರಿ ಕಲ್ ನೋಡಿರೋದು. ಹೌದು, ಅದು ಯಾವ ಮನೆಯವರು ಬೌಂಡ್ರಿ ಕಲ್ ತೆಗೆದಾಕೋದಿಲ್ಲ. ಲುಕ್ ಬರುತ್ತೆ ಅಂತ ಹೇಳಿ ಹಾಕಿರೋದು. ಸೊ ಇಲ್ಲಿವರೆಗೆಲ್ಲ ಬೌಂಡ್ರಿ ಕಲ್ ತೆಗೆದಾಕ್ತಾ ಇದ್ರು. ಸೊ ಇನ್ನೂವರೆಗೆ ಯಾರೂ ಹಾಕಲ್ಲ. ಆ್ಯಂಡ್ ಇನ್ನೊಂದು ತುಂಬ ಇಷ್ಟ ಆಗಿದ್ದು ನಿಮ್ಮ ನೇಮ್ ಬೋರ್ಡ್ ಸರ್. ಎಲ್ಲ ಮಾರ್ಬಲ್ ಮಾಡಿ ಸರ್ ಅದು. ಕಂಪ್ಲೀಟ್ ಮಾರ್ಬಲ್ಲಾ? ಹೌದು. ಸೊ ನಾಳೆ ದಿನ ಇಟ್ಕೋಬೇಕು ಇದನ್ನ. ಹೌದು. ಬೌಂಡ್ರಿ ಕಲ್ಲಾಗಲಿ ನೇಮ್ ಬೋರ್ಡ್ ಆಗಲಿ ಯಾರು ತೆಗೆಯೋದೇ ಇಲ್ಲ. ಯಾರು ತೆಗಿಯಲ್ಲ. ಹಂಗೆ ಇಟ್ಬಿಟ್ಟಿದ್ದೀರಾ. ಸೂಪರಾಗಿ ಮಾಡಿದ್ದೀರಾ ಸರ್. ಇಲ್ಲ ಅಮ್ಯುನಿಟೀಸ್ ಅಂತ ಬಂದಾಗ ಏನೇನು ಅಮ್ಯುನಿಟೀಸ್ ಕೊಡ್ತಾ ಇದ್ದೀರಾ? ಇಲ್ಲಿಂದ ಇದು ಸಿ ಎ ಬರುತ್ತೆ ನಿಮಗೆ. ಇದು ಸಿ ಎ ಏರಿಯಾನಾ? ಸಿ ಎ ಏರಿಯಾ ಬರುತ್ತೆ. ಓಕೆ. ಅದು STRR ಬರುತ್ತೆ ನಿಮಗೆ. ಅಲ್ಲಿ ನಿಮಗೆ ಟ್ರಾನ್ಸ್ಫಾರ್ಮರ್ ಕಾಣುತ್ತೆ. ಕಾಣಿಸ್ತಾ ಇದೆ. ಹೌದು. ಆಮೇಲೆ ಇದು ಆರ್ಚ್. ಹೌದು, ಬಿಗ್ ಆರ್ಚ್ ಇದೆ. ಸೆಕ್ಯೂರಿಟಿ ವ್ಯವಸ್ಥೆ ಇದೆ. ಸೆಕ್ಯೂರಿಟಿ ವ್ಯವಸ್ಥೆ ಇದೆ ಅಲ್ಲೇನೆ. ಓಕೆ, ಸೂಪರ್. ಸೊ ಇದು ಗೇಟೆಡ್ ಕಮ್ಯುನಿಟಿ ಅಲ್ವಾ ಸರ್? ಕಂಪ್ಲೀಟ್ ಗೇಟೆಡ್ ಕಮ್ಯುನಿಟಿ. ನೋಡಿ ವೀಕ್ಷಕರೇ, ಫ್ರಂಟ್ ಅಲ್ಲಿ ನಿಮಗೆ ಗೇಟ್ ಸಮೇತ ಕೊಟ್ಟಿದ್ದೀವಿ ನೋಡಿ. ಹಾಂ. ಸೊ ಗೇಟೆಡ್ ಕಮ್ಯುನಿಟಿ ಸುತ್ತಲೂ ಕೂಡ ಇದನ್ನು ಹಾಕಿದ್ದಾರೆ. ಹೌದು. ಸೊ ಬೃಂದಾವನ್ ಎನ್ಕ್ಲೇವ್. ಬೃಂದಾವನ್ ಎನ್ಕ್ಲೇವ್. ಸೂಪರ್. ಬನ್ನಿ ಸರ್. ಸರ್ ಅಮ್ಯುನಿಟೀಸ್ ಅಂತ ಬಂದರೆ ಇಲ್ಲೆಲ್ಲೋ ಕರ್ಕೊಂಡ್ಬಂದ್ಬಿಟ್ಟಿದ್ದಾರೆ ಎಂಡಲ್ಲಿ. ಸರ್ ನೋಡಿ, ಇದು ಕಿಡ್ಸ್ ಪ್ಲೇ ಏರಿಯಾ ಅಮ್ಯುನಿಟೀಸ್ ಅಂತ ಬಂದಾಗ. ಆ್ಯಂಡ್ ನಮಗೆ ಇಲ್ಲಿ ಮಕ್ಕಳಿಗೆ ಏನೆಲ್ಲ ಬೇಕು, ಈಗ ಬೇಸಿಕ್ಸ್ ನಾವು ಕೊಡಲೇಬೇಕು. ಹೌದು. ಎಲ್ಲ ಕಂಪ್ಲೀಟ್ಲಿ ನಾವು ಕೊಟ್ಟಿದ್ದೀವಿ. ಕಂಪ್ಲೀಟಾಗಿ ಕೊಟ್ಟಿದ್ದೀವಿ. ಸೊ ಇಲ್ಲಿ ಬಂದು ಉಳ್ಕೊಳ್ಳೋರಿಗೆ ಇವೆಲ್ಲ ಯೂಸ್ ಮಾಡ್ಕೋಬೋದು. ಹೌದು. ಓಕೆ. ಇದೇನಿದು ಗಜೀಬ್ ಬೆಸ್ಟ್ ಮಾಡೋಕ್ಕೆ ಇದು. ಓಕೆ. ಒಂದು ಕಮ್ಯುನಿಟಿ ಮಾಡ್ಕೊಂಡ್ಬಿಟ್ರೆ ಆರಾಮಾಗಿ ಟೈಮ್ ಪಾಸ್ ಮಾಡ್ಬೋದಲ್ಲ ಸರ್ ಈವ್ನಿಂಗ್ ಟೈಮಲ್ಲಿ? ಆರಾಮ್ಸೆ ಮಾಡ್ಬೋದು. ಓಕೆ. ಆಮೇಲೆ ಇವೆಲ್ಲ ಪಾರ್ಕ್ ಏನ ಸರ್ ಇದು? ಪಾರ್ಕ್ ಇದು. ಹಾಂ. ಲಾನ್ ಆಗ್ತೀವಿ ಮೇಲಿಂದ. ಹಾಂ. ಕಂಪ್ಲೀಟಾಗಿ. ಓಕೆ. ಸೊ ಇಲ್ಲಿ ಫ್ಲಾಗ್ ಹೋಸ್ಟಿಂಗ್ ಮಾಡೋದಕ್ಕೂ ಒಂದು ಜಾಗ ಇದೆ. ಒಳ್ಳೆ ಇದೆ ಸರ್. ಆ್ಯಂಡ್ ಎಲ್ಲ ಡ್ರಾಯಿಂಗ್ ಮಾಡ್ತಾ ಇರೋದು. ಸ್ವಾತಂತ್ರ್ಯ ಹೋರಾಟಗಾರದ್ದು ಎಲ್ಲದೂ ಡ್ರಾಯಿಂಗ್ ಮಾಡ್ತಾ ಇದ್ದೀರಾ? ಹೌದು. ಓಕೆ, ವೆರಿ ನೈಸ್. ತುಂಬ ಇದೊಂದು ಖುಷಿ ಆಯಿತು ಸರ್, ಎಲ್ಲ ಡ್ರಾಯಿಂಗ್ ಎಲ್ಲ ಮಾಡ್ತಾ ಇದ್ದೀರಾ. ಮಾಡ್ತಿರೋದು. ಆಮೇಲೆ ಇದೇನು ಸರ್ ಇದು? ಇದು ನಿಮ್ಗೆ ಜಿಮ್ಮು, ಔಟ್ಡೋರ್ ಜಿಮ್ಮು. ದೊಡ್ಡವ್ರಿಗೋಸ್ಕರ? ದೊಡ್ಡವರಿಗೋಸ್ಕರ. ಪರ್ಫೆಕ್ಟ್. ಇದೊಂದು ಇರಬೇಕು. ಸನ್ಲೈಟ್ ಅಲ್ಲಿ ಜಿಮ್ ಮಾಡೋದೇ ಬೇರೆ, ಒಳಗಿಂದ ಜಿಮ್ ಮಾಡೋದೇ ಬೇರೆ. ಬೆಟರ್ ಅಂತೀರಾ? AC ಅಲ್ಲಿ ಮಾಡೋದಕ್ಕಿಂತ ಇದು ತುಂಬಾ ಬೆಟರ್ ಅಂತ ಹೇಳ್ತೀರಾ? ವಾಟ್ ಅಬೌಟ್ ವಾಟರ್ ಸರ್? ಅಷ್ಟು ದೊಡ್ಡ ಟ್ಯಾಂಕ್ ಇದೆ. 1 ಲಕ್ಷ ಲೀಟರ್ ಕೆಪಾಸಿಟಿ ಇದೆ. 1 ಲ್ಯಾಕ್ ಇದೆ ಅದರಲ್ಲಿ. ಹೌದು, ವಾಟರ್ ಕೆಪಾಸಿಟಿ. ಸೊ ಸಫಿಷಿಯೆಂಟ್ ಆಗಾದ್ರೆ? ಸಫಿಷಿಯೆಂಟ್ ಆಗಿದೆ. ಸೊ ನಾವು ಇಂಡಿವಿಜುವಲ್ ಆಗಿ ಬೋರ್ ತಗೊಳ್ಳೋ ಬೇಡ ಅಂತ ಅವಶ್ಯಕತೆ ಇಲ್ಲ. ಆಲ್ರೆಡಿ ನೀರಿನ ಫೆಸಿಲಿಟಿ ಇರೋದು. ಸೂಪರ್. ರಂಜಿತ್ ಸರ್, ನಿಮ್ಮ ಹಿಂದ್ಗಡೆ ಏನು ಸರ್ ಅದು? ಕ್ಲಬ್ ಹೌಸ್ ಏನೋ ಮಾಡಿಬಿಟ್ಟಿದ್ರೆ ಹೆಂಗೆ? ಇಲ್ಲಿ ಇಲ್ಲ, ಅದು ಕ್ಲಬ್ ಹೌಸ್ ಅಲ್ಲ, ನಮಗೆ ಮಾರ್ಕೆಟಿಂಗ್ ಆಫೀಸ್ ಬೇಕಲ್ಲ. ಮಾರ್ಕೆಟಿಂಗ್ ಆಫೀಸ್ ಪ್ಲಸ್ ಕಸ್ಟಮರ್ ಲಾಂಜ್ ಎಲ್ಲ ಅದರಲ್ಲೇ ಬಂದ್ಬಿಡುತ್ತೆ. ಸೊ ಇದರಲ್ಲೇ ಬಂದ್ಬಿಡುತ್ತಾ? ಅದರಲ್ಲೇ ಬಂದ್ಬಿಡುತ್ತೆ. ಸೊ ಬರೋರು ಇಲ್ಲೇ ಸ್ವಲ್ಪ ರೆಸ್ಟ್ ಎಲ್ಲ ಮಾಡ್ಬೋದು. ಹೌದು. ಇಲ್ಲೇ ನಮಗೆ ಆಫೀಸ್, ನಾವು ಆಫೀಸಿಗೆ ಬರಬೇಕಾಗಿಲ್ಲ. ಇಲ್ಲೂ ನಮ್ದು ಆಫೀಸ್ ಇರುತ್ತೆ. ಓಕೆ. ಇಲ್ಲೇ ಬಂದು ನಾವು ಬುಕಿಂಗ್ ಮಾಡ್ಕೊಬೋದು. ಸರ್ ಲೇಔಟ್ ಒಳಗಡೆ ಇರೋದ್ಬಿಟ್ಟು ಹೊರಗಡೆ ಕರ್ಕೊ ಬಂದಿದ್ದೀರಾ ಇವಾಗ? ಸರ್ ಇದು ಈಗ ನಮ್ದು ಫಸ್ಟ್ ಫೇಸ್ ಆಯಿತು. ಬೃಂದಾವನ್ ಎನ್ಕ್ಲೇವ್. ಸೆಕೆಂಡ್ ಫೇಸ್ ಇದೆ. ಇದು ಸೆಕೆಂಡ್ ಫೇಸಾ? ಹೌದು. ವರ್ಕ್ ನಡೀತಾ ಇದೆಯಾ? ವರ್ಕ್ ನಡೀತದೆ. ಸೊ ಇಲ್ಲಿ ಎಷ್ಟು ಸೈಟ್ಸ್ಗಳು ಅವೈಲೇಬಲ್ ಇದೆ? ಇದು 50+ ಇದರಲ್ಲಿ ಏನಾದ್ರು ಬುಕಿಂಗ್ ಮಾಡ್ಕೋಬೋದಾ ಸರ್ ನಾವು? ಇದರಲ್ಲಿ ಬುಕಿಂಗ್ ಮಾಡ್ಕೊಳ್ಬೋದು, ಪ್ರಾಬ್ಲಮ್ ಏನಿಲ್ಲ. ಬಟ್ ಖಾತಾ ರೆಡಿ ಆಗಬೇಕಲ್ಲ. ಖಾತಾ ರೆಡಿ ಆಗದೆ ನಾವು ಯಾರಿಗೂ ಕೊಡೋದಿಲ್ಲ. ಯಾಕಂದ್ರೆ ಅದು ನಿಮ್ಗೆ ರೆಡಿ ಫಾರ್ ರಿಜಿಸ್ಟ್ರೇಷನ್, ಖಾತಾ ರೆಡಿ ಇದೆ. ನಾಳೆ ಬೇಕಾದ್ರೆ ರಿಜಿಸ್ಟ್ರೇಷನ್ ಹೋಗ್ಬೋದು. ಓಕೆ. ಇದು ಇವಾಗ ರಿಜಿಸ್ಟ್ರೇಷನ್ ಆಗಲ್ಲ, ಖಾತಾ ಬಂದ್ಮೇಲೆ ನಾವು ಕೊಡೋಕ್ಕಾಗೋದು. ಓಕೆ. ಬಟ್ ಅಲ್ಲಿ ಖಾತಾ ರೆಡಿ ಇದೆ? ಅಲ್ಲಿ ಖಾತಾ ರೆಡಿ ಇದೆ. ಓಕೆ. ಇದಕ್ಕೆ ಜಿಗಣಿ ಅಂತ ಬಂದಾಗ ತುಂಬಾ ಜನ ಅನ್ಕೊಳ್ಳುವಂಥದ್ದು ಐಟಿಗೆ ತುಂಬಾ ಹತ್ರ ಅಂತ ಅನ್ಕೊಂತೇವೆ. ಸೊ IT ಪಾರ್ಕ್ ಎಲ್ಲಿ ಬರುತ್ತೆ? ಇಲ್ಲಿಂದ ನಿಮಗೆ 15 ನಿಮಿಷ ಹೋದ್ರೆ IT ಪಾರ್ಕ್ ನಿಮಗೆ HCL ಆಗಿರ್ಬೋದು, ಇನ್ಫೋಸಿಸ್ ಆಗಿರ್ಬೋದು, ಆ್ಯಂಡ್ ನಿಮಗೆ ಬಯೋಕಾನ್ ಆಗಿರ್ಬೋದು, ತುಂಬಾ ಕಂಪನಿಗಳು ಇಲ್ಲಿ ಪಕ್ಕದಲ್ಲೇ ಬರುತ್ತೆ. ಹತ್ರದಲ್ಲೇ ಇದೆ. ಸೊ IT ಅವ್ರು ಯಾರಾದರೂ ಸೈಟ್ ನೋಡ್ತಾ ಇದ್ರೆ ಬೆಸ್ಟ್ ಅಂತೀರಾ? 100% ಬೆಸ್ಟ್ ಇದು. ಸೂಪರ್ ಸರ್. ಸೊ ವೀಕ್ಷಕರೇ, ಇಡೀ ಲೇಔಟ್ ಎಲ್ಲ ಓಡಾಡ್ಕೊಂಡು ಬಂದ್ವಿ. ಸೊ ಫೈನಲ್ ಆಗಿ ಬರ್ತಾ ಇರೋಂಥದ್ದು ಪ್ರೈಸಿಂಗು. ಆ ನೆಲಮಂಗ್ಲಕ್ಕೆ ತಕ್ಕದ ಪ್ರೈಸಿಂಗ್ ಕೊಡ್ತಾರಂತ ಸರ್ನ ಕೇಳ್ಬೇಕು ಇವಾಗ. ಸರ್ ಇಲ್ಲಿ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರೆ ಸರ್? ಇಲ್ಲಿ ನೆಲಮಂಗ್ಲದ ಏನು ಹೇಳಿದ್ರಿ, ಸೇಮ್ ಇಲ್ಲೂ ಕೊಡ್ಬೋದು, ಪ್ರಾಬ್ಲಮ್ ಏನಿಲ್ಲ. ಬಟ್ ಇಲ್ಲಿ ನೀವು ಡೆವಲಪ್ಮೆಂಟ್ ನೋಡಿದ್ರೆ ಅಲ್ಲಿಗಿಂತ ನೀವು 3 ಪಟ್ಟು ಡೆವಲಪ್ಮೆಂಟ್, ಜಾಸ್ತಿ ಡೆವಲಪ್ಮೆಂಟ್ ಮಾಡಿದ್ದೀರಾ. ಕರೆಕ್ಟ್. ಓಕೆ. ಎರಡನೇದು ನಿಮಗೆ ನೋಡಿರ್ಬೋದು, CC ರೋಡ್ ಆಗಿರ್ಬೋದು, ಕಂಪ್ಲೀಟ್ಲಿ ನಾವು ಯಾವ್ದ್ರಲ್ಲೂ ಕಾಂಪ್ರಮೈಸ್ ಮಾಡಿಲ್ಲ. ಓಕೆನಾ? ಪ್ರತಿಯೊಂದರಲ್ಲೂ ನಿಮಗೆ ಏನು ಡೆವಲಪ್ಮೆಂಟ್ ಬೇಕು ಅದು ಕಂಪ್ಲೀಟ್ ಕೊಟ್ಟಿದ್ವಿ. ಆ್ಯಂಡ್ ಮೋರ್ ಓವರ್ ಇಲ್ಲಿ ಲ್ಯಾಂಡ್ ವ್ಯಾಲ್ಯೂಯೇಷನ್ ನೋಡಿದಾಗ ನಿಮಗೆ IT-BT ಮತ್ತು ನಿಮ್ಗೆ ಹಾಸ್ಪಿಟಲ್ಸ್ ಎಲ್ಲ ತುಂಬ ಹತ್ತಿರ ಇರೋದ್ರಿಂದ ಸೊ ಆ ಡೆವಲಪ್ಮೆಂಟ್ ತುಂಬ ಜಾಸ್ತಿ ಇದೆ. ಅದು ಇನ್ಕ್ಲೂಡ್ ಆಗುತ್ತೆ. ಕರೆಕ್ಟ್. ಸೊ ಅದಕ್ಕೋಸ್ಕರ ಇಟ್ ಇಸ್ ವೆರಿ ನಿಯರ್ ಟು ದ ಹೈವೇ. ನೀವು ನೋಡಿರ್ಬೋದು, ಎಷ್ಟು ಒಂದು ಒಳಗಡೆಯಿಂದ ಬಂದ್ವಲ್ಲ, ವೆರಿ ನಿಯರ್ ಟು ದ ಹೈವೇ. ಆ್ಯಂಡ್ ನಿಮ್ಗೆ 80 ಫೀಟ್ ರೋಡಿಗೆ ಅಟ್ಯಾಚ್ಡ್ ಆಗಿದೆ ಅದು. ಸೊ ಪ್ರೈಸಿಂಗ್ ಅಂತ ಬಂದಾಗ ನಾವು ಜಾಸ್ತಿ ಏನು ಇಟ್ಟಿಲ್ಲ. ಇಲ್ಲಿ ಆ ಕಡೆ ಈ ಕಡೆ ಎಲ್ಲ ಓಡ್ತಿದ್ದಾವೆ, ಒಂದು 5,000 ರೂಪಾಯಿ ಮೇಲೆ ಹಿಂಗೆ ಓಡ್ತದೆ. 5,000 ಓಡ್ತಾ ಇದೆ. ಓಕೆ. ನಾವು ಈಗ ಲಾಂಚಿಂಗ್ ಪ್ರೈಸ್ ಅಂತ ಹೇಳ್ಬಿಟ್ಟು 4,600 ನಾವು ಕೊಡ್ತಿದ್ವಿ. 4,600 ಪರವಾಗಿಲ್ಲ, ಬೆಸ್ಟ್ ಪ್ರೈಸ್. ನೀವು ಹೇಳ್ದಂಗೆ ಕರೆಕ್ಟ್. ನಾನು ಮಾಡಿದ್ದೀನಿ ಆನೇಕಲಲ್ಲಿ, ಸಿಟಿ ಒಳಗಡೆ ಎಲ್ಲ ಮಾಡಿದ್ದೀನಿ. ಬಟ್ ತುಂಬಾ ಟೂ ಮಚ್ ಇದೆ ಅಲ್ಲಿ. 5-5.5 ಎಲ್ಲ ಇದೆ. ಬಟ್ ದಿಸ್ ಇಸ್ ಬೆಟರ್. ಬಟ್ ಇದರಲ್ಲೂ ಏನಾದರೂ ಡಿಸ್ಕೌಂಟ್ ನಮ್ಮ ವೀಕ್ಷಕರಿಗೆ? ನೀವು ಅವಾಗಲೇ ಕೇಳ್ಕೊಂಡಾಗೆ ನಿಮಗೋಸ್ಕರ ನಾವು 100% ಇಟ್ಟೇ ಇಡ್ತೀವಿ. ಸೊ ನಿಮ್ಗೆ 100% ಡಿಸ್ಕೌಂಟ್ ಕೊಡ್ತೀವಿ. 4,500 ಕೊಟ್ಬಿಡ್ತೀರಾ? 4,500 ಕೊಟ್ಬಿಡ್ತೀವಿ. ಓಕೆ. ಸೊ ಇದು ಯಾರಾದರೂ ಲೋನ್ ಬೇಕು ಸರ್ ನಮಗೆ, ಪೂರ್ತಿ ಫಂಡಿಂಗ್ ನಮ್ಮ ಕೈಲಿ ಆಗಲ್ಲ ಅಂತಂದ್ರೆ ಎಷ್ಟು % ಲೋನ್ ಆಗ್ಬೋದು ಸರ್? ನಿಮಗೆ 90% ಲೋನ್ ಕೊಡ್ತೀವಿ. ಏನು ನಾವು ನಿಮಗೆ ಅಗ್ರಿಮೆಂಟ್ ಕೊಡ್ತೀವಿ, ಅದ್ರಲ್ಲಿ 90% ನಿಮಗೆ ಲೋನ್ ಕೊಡ್ತೀವಿ. ಸರ್ ಯಾವ ಬ್ಯಾಂಕ್ಸ್ಗಳೇನೋ ಟೈಪ್ ಆಗಿದ್ದೀರಾ ನೀವು? SBI ಟೈಪ್ ಆಗಿದ್ದೀವಿ,
IDB ಆಗಿದ್ದೀವಿ ಮತ್ತು ಆಕ್ಸಿಸ್ ಬ್ಯಾಂಕ್ ಆಗಿದ್ದೀವಿ, ಕ್ಯಾನ್ಫಿನ್ ಆಗಿದೆ ಈಗ ಸದ್ಯಕ್ಕೆ. ಎಲ್ಲ ಕಡೆಯಿಂದ ಮಾಡ್ಕೊಡ್ತೀರಾ? ಎಲ್ಲ ಕಡೆ ಸೊ ನಮ್ಮ ಪ್ರೊಫೈಲ್ ಮೇಲೆ ಡಿಪೆಂಡ್, ಪ್ರೊಫೈಲ್ ಮೇಲೆ ಡಿಪೆಂಡ್ ಅಲ್ವಾ? ಸೊ ದಯವಿಟ್ಟು ಬರಬೇಕಾದ್ರೆ ಒಂದು ಸೆಟಪ್ ಡಾಕ್ಯುಮೆಂಟ್ಸ್ ತೊಗೊಂಬಂದು ಇವ್ರಿಗೆ ಕೊಟ್ಟರೆ ಡೆಫಿನೆಟ್ಲಿ ನಿಮ್ಮ ಲೋನ್ ಎಲಿಜಿಬಿಲಿಟಿ ಕೂಡ ಇವ್ರು ಚೆಕ್ ಮಾಡ್ಕೊಡ್ತಾರೆ ಅಂತ ಹೇಳ್ಬೋದು. ಸರ್ ಇವಾಗ ಬುಕಿಂಗ್ ಪ್ರೊಸೆಸ್ ಏನು ನಿಮ್ಮಲ್ಲಿ? ಕ್ಯಾಸಲ್ ಹೋಮ್ಸ್ ನೆಲಮಂಗಲ ಬರಬೇಕಾ, ಇಲ್ಲೇ ಬರ್ಬೋದಾ, ಹೆಂಗೆ ಸರ್? ಈಗ ಸರ್ ನೀವು ಇಲ್ಲೂ ಬುಕಿಂಗ್ ಮಾಡ್ಕೊಬೋದು, ಇಲ್ಲ ಅಂದರೆ ಗ್ರಾಹಕರಿಗೆ ಬರೋಕ್ಕಾಗ ಅಲ್ಲಿ ಇರೋ ನಿಯರ್ ಬೈ ದಾಸರಳ್ಳಿ ಕಡೆ ಇದ್ದರೆ ನಮ್ಮ ಆಫೀಸಿಗೆ ಬರ್ಬೋದು. ನಿಮ್ಮ ಆಫೀಸ್ ಎಲ್ಲಿದೆ ಸರ್? ನಮ್ಮದು ಟಿ ದಾಸರಳ್ಳಿ ಮೆಟ್ರೋ ಇದೆಯಲ್ಲ, ಅದು ಬ್ಯಾಕ್ ಸೈಡೇನೆ. ಸೊ ಇಲ್ಲೂ ಕೂಡ ಒಂದು ಆಫೀಸ್ ಇದೆ, ಇಲ್ಲೂ ಕೂಡ ಒಂದು ತೋರ್ಸ್ಕೊಂಬಂದ್ವಲ್ಲ ಕಸ್ಟಮರ್ ಲಾಂಚ್ ಥರ ಇದೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ಇದು ಲಿಮಿಟೆಡ್ ಟೈಮ್ ಆಫರ್ ಆಗಿರೋದ್ರಿಂದ 100 ರೂಪೀಸ್ ಡಿಸ್ಕೌಂಟ್ 100% ಅಲ್ವಾ? ಕರೆಕ್ಟ್ ಸರ್. ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ ಆನೇಕಲ್ ಸುತ್ತಮುತ್ತಲು ನೋಡ್ತಾ ಇರುವಂತಹ ಸೈಟ್ ನೋಡ್ತಾ ಇದ್ರೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ನಿಮ್ಮ ಕಡೆಯಿಂದ? ಸರ್ ಇದು ಬೆಸ್ಟ್ ಚಾಯ್ಸ್ ನಿಮಗೆ. ನೀವು ಎಲ್ಲೇ ಹೋದ್ರೂ ನಿಮಗೆ ಈ ಥರದ್ದು ನಿಮ್ಗೆ ಲೇಔಟ್ ಸಿಗಲ್ಲ. ನಮ್ಮ ಕ್ವಾಲಿಟಿ ನೋಡ್ಕೊಂಡು ನೀವು ದುಡ್ಡು ಕೊಡಿ ಅಷ್ಟೇ. ಕರೆಕ್ಟ್. ಯಾಕಂದ್ರೆ ನೀವು ದುಡ್ಡು ಕೊಟ್ಟ ಮೇಲೆ ನಿಮಗೆ ಖಾತಾ ಇಲ್ಲ, ಅದಿಲ್ಲ, ಇದಿಲ್ಲ ಅಂತ ಹೇಳೋದ್ರಿಂದ 100% ನಿಮಗೆ ಖಾತಾ ಆಗಿರ್ಬೋದು, ರೆಡಿ ಫಾರ್ ರಿಜಿಸ್ಟ್ರೇಷನ್. ನಾಳೆ ಬೇಕಾದ್ರೆ ಒಂದು ಮನೆ ಕಟ್ಬೋದು, ನಾಳೆನೇ ಮನೆ ಕಟ್ಬೋದು. ನಾಳೆನೇ ಮನೆ ಕಟ್ಬೋದು. ನಾನು CC ಕ್ಯಾಮೆರಾ ಹಾಕ್ತೀನಿ, CC ಕ್ಯಾಮೆರಾ ಸಮೇತ ಯಾರು ನಿಮ್ಗೆ ಕಂಪ್ಲೀಟ್ ಆಗಿ ಕೊಡಲ್ಲ. CC ಕ್ಯಾಮೆರಾ ಆಗಿರ್ಬೋದು, ಪ್ರತಿಯೊಂದು ನಿಮ್ಗೆ ಇಲ್ಲಿ ಇರೋದ್ರಿಂದ ಮನೆ ಕಟ್ಟಿ ಯೋಗ್ಯವಾದಂಥ ಸ್ಥಳ ಅಲ್ವಾ? ಹೌದು. ಅಂಡ್ ಆಲ್ರೆಡಿ ಮನೆಗಳಿದೆ, ಇಲ್ಲೇ ಮುಂದೆ ಹೋಗ್ಬಿಟ್ರೆ ನಿಮಗೆ ಕಂಪ್ಲೀಟ್ ಮನೆಗಳಿದೆ. ಯಾವುದೋ ಔಟ್ಸ್ಕರ್ಟ್ ಅಲ್ಲಿ ಇದೆ, ನಾವು ಮನೆ ಕಟ್ಕೊಂಡು ಉಳಿಯೋಕ್ಕಾಗಲ್ಲ, ಏನೂ ಇಲ್ಲ. ಅಂಡ್ ತುಂಬಾ ಜನ ಅನ್ಕೊಂಡಿರ್ತೀರ ರಿಜಿಸ್ಟ್ರೇಷನ್ ಆಗಲ್ವಲ್ಲ ಗುರು. ಎಸ್, ಇಲ್ಲಿ ಆಗುತ್ತೆ. ಸೊ ಅದಕ್ಕೆ ಸರ್ ಹೇಳಿದ್ದು ರೆಡಿ ಟು ರಿಜಿಸ್ಟ್ರೇಷನ್, ರೆಡಿ ಟು ಕನ್ಸ್ಟ್ರಕ್ಷನ್. ಖಾತಾ ರೆಡಿ ಇದೆ ನಿಮಗೆ ಅಲ್ವಾ? ಸೂಪರ್ ಆಗಿ ಹೇಳಿದ್ರಿ. ಅಂಡ್ ನಮ್ಮ ವೀಕ್ಷಕರಿಗೆ ಎಸ್ಪೆಷಲಿ ನೀವು ಆ ಕಡೆಯಿಂದ ಈ ಕಡೆ ಬಂದ್ಬಿಟ್ಟು ಒಂದು IT ಹಬ್ ಹತ್ರನೇ ನಿಮಗೆ ಒಂದು ಒಳ್ಳೆ ಲೇಔಟ್ ಅನ್ನು ತಗೊಂಡ್ಬಂದಿದ್ದೆ, ಅದು ಕೂಡ ಬೆಸ್ಟ್ ಪ್ರೈಸಲ್ಲಿ ತಂದಿದ್ದೀರಾ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.